ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಬಂಡಾಯ, ಮಹಾಬಂಡಾಯ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಶಾಮನೂರಿಗೆ ಟಿಕೆಟ್ ಅನೌನ್ಸ್ ಆಗ್ತಿದ್ದ ಹಾಗೆ, ಬಿ ಫಾರ್ಮ್ ಕೊಡ್ತಿದ್ದ ಹಾಗೆ ಬಂಡಾಯದ ಬಾವುಟ ಹಾರಿಸಿ ಆಗಿದೆ. ಒಬ್ಬರಲ್ಲ, ಇಬ್ಬರಲ್ಲ, ಮೂವರಿಂದ ಬಂಡಾಯದ ಬಾವುಟ. ಯಾರ್ಯಾರು ಆ ಮೂವರು? ನೀವು ಈಗಾಗಲೇ ನಿರೀಕ್ಷೆ ಮಾಡಿರ್ಬೋದು, ಯಾಕೆಂದರೆ ಕಳೆದ 15 ದಿನಗಳಿಂದ ನಿರಂತರವಾಗಿ ಚರ್ಚೆ ಆಗ್ತಾ ಇತ್ತು. ಒಬ್ಬರು ಅದರಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಆಗಿತ್ತು, ಮತ್ತೊಬ್ಬರು ಇನ್ನೇನು ನಾವು ಕಣಕ್ಕಿಳಿತೀವಿ ಅಂತ ಎಚ್ಚರಿಕೆ ಕೊಡ್ತಾಯಿದ್ರು, ಮತ್ತೊಬ್ಬರು ಈಗ ನಾಳೆ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ, ನಾಳೆ ಇಷ್ಟೊತ್ತಿಗೆ ನಾಮಪತ್ರ ಸಲ್ಲಿಕೆ ಆಗೋಗಿರುತ್ತೆ. ಯಾರು? ಶಾಮನೂರು ಕುಟುಂಬದ ವಿರುದ್ಧ ಈಗ ಬಂಡಾಯದ ಬಾವುಟ ಹಾರಿಸಿರೋದು ಯಾರು? ಎಷ್ಟರ ಮಟ್ಟಿಗೆ ಸಮರ್ಥರು? ಸಮರ್ಥನನ್ನು ಸೋಲಿಸುವ ಮಟ್ಟಿಗೆ ಸಮರ್ಥರೇ, ಅಥವಾ ಬಿ ಜೆ ಪಿಯನ್ನು ಗೆಲ್ಲಿಸಲಿಕ್ಕೆ ಏನಾದ್ರು ಇವರು ಅನುಕೂಲ ಮಾಡಿಕೊಡ್ತಾ ಇದ್ದಾರಾ? ಇನ್ನು ಫ್ಯಾಕ್ಟ್ ಇವರ ಹಿನ್ನೆಲೆ ಏನು? ಎಷ್ಟರ ಮಟ್ಟಿಗೆ ಇವರು ಮತವನ್ನು ಪಡೆಯುವಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು ಹೊಂದಿದ್ದಾರೆ? ಇದು ನಿಜಕ್ಕೂ ಕೂಡ ಇಂಪ್ಯಾಕ್ಟ್ ಮಾಡುತ್ತಾ? ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ನೋಡಿ, ಸಮರ್ಥಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವ ಕಾರಣಕ್ಕಾಗಿಯೇ ಇಲ್ಲಿಯವರೆಗೂ ಚರ್ಚೆ ಆಯಿತು. ಈಗ ಟಿಕೆಟ್ ಸಿಕ್ಕ ನಂತರ ಬಂಡಾಯದ ಬಾವುಟ ಹಾರಿದೆ 3 ಕಡೆಯಿಂದ ಅಂತ ಹೇಳಿದೆ ನಾನು. ಯಾರ್ಯಾರು ಮೂವರು? ಈಗಾಗಲೇ ಚರ್ಚೆ ಆಗ್ತಾ ಇದ್ದ ಪ್ರಕಾರ ನಾನು ಈ ಹಿಂದೆ ಕೂಡ ಒಂದು ಸ್ಟೋರಿ ಮಾಡಿದ್ದೆ, ನೀವೆಲ್ಲ ಗಮನಿಸಿದಿರಿ. ಒಬ್ಬರಿಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಯಾರು? ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಪೈಲ್ವಾನ್, ಸಾದಿಕ್ ಪೈಲ್ವಾನ್. ಅವರು ತಂಜೀಮುಲ್ ಮುಸ್ಲಿಮಿನ್ ಫಂಡ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದವರು. ಹಾಗೆ ಇನ್ಫ್ಯಾಕ್ಟ್ ಶಾಮನೂರು ಕುಟುಂಬದ ಜೊತೆ ಭಾಳ ಚೆನ್ನಾಗೇ ಇದ್ದವರು. ಆದರೆ ಯಾವಾಗ ಮುಸಲ್ಮಾನರೆಲ್ಲರೂ ಕೂಡ ನಾವು ಅತಿ ಹೆಚ್ಚು ಸಂಖ್ಯೆಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ, ನಮಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ರು, ಆಗ ಮುಂದೆ ಬಂದದ್ದು ಸಾದಿಕ್ ಪೈಲ್ವಾನ್ ಹೆಸರು. ಅವ್ರು ನಾಮಿನೇಷನ್ ಕೂಡ ಫೈಲ್ ಮಾಡಿದ್ರು. ಯಾವಾಗ ಸಮರ್ಥ ನಾಮಿನೇಷನ್ ಫೈಲ್ ಆಯಿತೋ ಆಗಲೇ ಸಾದಿಕ್ ಪೈಲ್ವಾನ್ ನಾಮಪತ್ರ ಕೂಡ ಸಲ್ಲಿಕೆ ಆಯಿತು. ಈಗ ಅದಕ್ಕಿಂತಲೂ ಮುನ್ನೆಲೆ ಬಂದಿರೋದು ಇನ್ನೊಂದು ಹೆಸರಿದೆ, ಇದು ಬಹಳ ಇಂಟ್ರೆಸ್ಟಿಂಗ್. ಸಾದಿಕ್ ಪೈಲ್ವಾನ್ ಅವರು ಏನು ಮಾಡ್ತಾರೆ ಏನು ಎತ್ತ ನಾನು ಹೇಳ್ತೀನಿ ನಿಮಗೆ. ಅವರ ನಿಲುವೇನಿರುತ್ತೆ, ಅವ್ರು ಎಷ್ಟರ ಮಟ್ಟಿಗೆ ಹೋರಾಟ ಮಾಡ್ತಾರೆ, ಪಕ್ಷೇತರವಾಗಿ ನಿಲ್ತಾರೋ ಅಥವಾ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಹೇಳ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು. ನೋಡಿ, ಇನ್ನೆರಡು ಬಹಳ ಚರ್ಚೆಯಲ್ಲಿ ಕೇಂದ್ರ ಬಿಂದು ಆಗಿದ್ದದ್ದು, ಒಂದು ಓವೈಸಿ, ಅಸಾದುದ್ದೀನ್ ಓವೈಸಿ ಅವರ AIMIM ಪಕ್ಷ, ಮತ್ತೊಂದು SDPI, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ಎರಡೂ ಪಕ್ಷಗಳು ಮುಸಲ್ಮಾನ್ ಮತದಾರರನ್ನ ಸೆಳೆಯುವ ಸಾಮರ್ಥ್ಯ ಇರುವಂಥ ಪಕ್ಷಗಳು ಅಂತೇಳಿ ಈ ಬಾರಿ ಗುರುತಿಸ್ಕೊಂಡಿದ್ವು. ಆದರೆ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಇತ್ತಲ್ಲ, ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಹೇಳ್ತೀನಿ ನಾನು ನಿಮಗೆ, ಕ್ಯಾಂಡಿಡೇಟ್ ಹೆಸರು ಹೇಳ್ತೀನಿ, ಅವರ ಹಿನ್ನೆಲೆ ಹೇಳ್ತೀನಿ, ಎಷ್ಟರ ಮಟ್ಟಿಗೆ ಅವರಿಗೆ ಸಾಮರ್ಥ್ಯ ಇದೆ ಅಂತ ಹೇಳ್ತೀನಿ. ಮತ್ತು ಅಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸಲ್ಮಾನ್ ಮತದಾರರ ಓಟನ್ನು ಚದುರಿಸುವ ಪ್ರಯತ್ನವಾಗಿ, ಆ ಕಾರ್ಯತಂತ್ರದ ಭಾಗವಾಗಿ ಏನೆಲ್ಲ ನಡೀತಿದೆ ಅನ್ನೋದು ನೀವು ನೋಡಿಬಿಟ್ರೆ, ನಿಜಕ್ಕೂ ಹೇಳ್ತೀನಿ, ಈ ಬಾರಿಯ ಚುನಾವಣೆಯಲ್ಲಿ ಮುಸಲ್ಮಾನ್ ಮತದಾರರ ಮತಗಳು ಪೂರ್ತಿಯಾಗಿ ಇಲ್ಲಿಯವರೆಗೂ ಏನು 100% ಕಾಂಗ್ರೆಸ್ಸಿಗೆ ಹೋಗ್ತಾ ಇತ್ತು ಅಂತ ಇತ್ತಲ್ಲ, ಅದನ್ನು ಒಡಿಲಿಕ್ಕೆ ಬೇಕಾದಂಥ ಪ್ಲಾನ್ನ ಬಹುಶಃ ಈ ಲೆವೆಲ್ಲಿಗೆ ಮಾಡಿರ್ಬೋದು ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಅಂಥ ಪ್ಲಾನ್ ನಡೆದಿದೆ. ನೋಡಿ, ಹಿಂದೆ ಕೂಡ ಎಲ್ಲ ಚರ್ಚೆ ಆಗ್ತಾಯಿತ್ತು, ನೀವು ಕೇಳಿದಿರಿ. ಓವೈಸಿ ಅವ್ರನ್ನ ಬಹಳಷ್ಟು ಜನ ಅಕ್ಯೂಸ್ ಮಾಡೋದೇನಂತ, BJP ಏಜೆಂಟ್ ಅಂಥೇಳಿ. ಎಲ್ಲೆಲ್ಲಿ BJPಯ ವಿರುದ್ಧ ಮುಸಲ್ಮಾನ್ ಮತಗಳು ಹೆಚ್ಚಿವೆಯೋ ಮತ್ತು ಅವು ಸಾಂಪ್ರದಾಯಿಕ ಕಾಂಗ್ರೆಸ್ ಮತಗಳಾಗಿದೆಯೋ ಅಲ್ಲೆಲ್ಲ ಓವೈಸಿ ಹೋಗಿ ಮುಸಲ್ಮಾನ್ ಮತಗಳನ್ನ ಒಡಿತಾರೆ ಅನ್ನೋದು ಅವರ ವಿರುದ್ಧ ಇರುವಂಥ ಆರೋಪ. ಇಂತಹ ಆರೋಪ ಹೊತ್ತಿರುವಂಥ ಓವೈಸಿ ಈಗ ಬಿರುಗಾಳಿಯಂತೆ ದಾವಣಗೆರೆಗೆ ಬರ್ತಾರೆ ಅಂಥೇಳಿ ಈಗ ಅವರ ಬೆಂಬಲಿಗರೇ, ಅವರ ಪಕ್ಷದ ನಾಯಕರೇ ಅಧಿಕೃತವಾಗಿ, ನಾನು ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇದ್ದಾರೆ. ಅವ್ರು ಬಿರುಗಾಳಿ ರೀತಿ ಬರೋದು ಯಾವಾಗಲೂ ಏನೋ, ಆದರೆ ಈಗಲೇ ಅವ್ರು ಬಿರುಗಾಳಿ ಎಬ್ಬಿಸ್ತಾ ಇದ್ದಾರೆ. ಇದರ ಹಿಂದಿನ ಹಿಡನ್ ಅಜೆಂಡಾಗಳು ಏನೇನು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಸುಮ್ಮನೆ ಅಲ್ಲ, ಕೆಲವರೆಲ್ಲ ಬರೋದೇ ಬೇರೆ ವಿಷಯಕ್ಕೆ, ನಾನು ಹೇಳ್ತೀನಿ ಅದೇನಂತ. ಆದರೆ ಯಾರಾದರೂ ಸೀರಿಯಸ್ ಪ್ಲೇಯರ್ಸ್ ಇದ್ದಾರಾ? ಹಾಗೆ ಸೀರಿಯಸ್ ಪ್ಲೇಯರ್ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡಬಲ್ಲರು, ಅದು BJPಗೆ ಎಷ್ಟರ ಮಟ್ಟಿಗೆ ಅಡ್ವಾಂಟೇಜ್ ಆಗಬಲ್ಲದು, ಹಾಗೂ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಹೊಡೆತ ಕೊಡಬಲ್ಲದು, ಸೋಲಿಸುವ ಮಟ್ಟಕ್ಕೆ ಸಾಮರ್ಥ್ಯ ಯಾರಿಗಾದರೂ ಇದೆಯಾ? ಡ್ಯಾಮೇಜ್ ಮಾಡೋದಾದರೆ ಎಷ್ಟರ ಮಟ್ಟಿಗೆ? ಅದಲ್ವ ಈಗ ಭಾಳ ಮುಖ್ಯವಾಗಿ ಎಲ್ಲರ ಕುತೂಹಲ ಇರುವಂಥದ್ದು. ನೋಡಿ, ಓವೈಸಿ ಒಂದು ಕಡೆ, ನಾನು ಹೇಳ್ತೀನಿ, ಓವೈಸಿ ಪಾರ್ಟಿಯಿಂದ ಯಾರು ಕಣಕ್ಕಿಳಿತಾರೆ, ಅವರ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅದು ಹೇಳ್ತೀನಿ. ಅದಕ್ಕಿಂತ ಮುಖ್ಯವಾಗಿ SDPI ಪಕ್ಷದಿಂದ ಈಗಾಗಲೇ ಹೆಸರು ಘೋಷಣೆ ಆಗಿದೆ. ಅಫ್ಸರ್ ಕೊಡ್ಲಿಪೇಟೆ, SDPI ಪಕ್ಷದ
ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅಫ್ಸರ್ ಕೊಡ್ಲಿಪೇಟೆ ಅವರ ಹೆಸರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ SDPI ಅಭ್ಯರ್ಥಿಯಾಗಿ ಮುನ್ನೆಲೆಗೆ ಬಂದಿದೆ. ಯಾರು ಈ ಅಫ್ಸರ್ ಕೊಡ್ಲಿಪೇಟೆ ಯಾರು ನೋಡಿ, 2023ರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ಆಯ್ತಲ್ಲ, ಆ ಚುನಾವಣೆಯಲ್ಲಿ SDPI ಪಕ್ಷದಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಕ್ಕೆ ಎಲ್ಲೆಲ್ಲಿ ಯಾರ್ಯಾರನ್ನ ಇಳಿಸಬೇಕು ಅನ್ನೋ ಲಿಸ್ಟೆಲ್ಲ ಮಾಡಿದ್ದು, ಅಂದರೆ ಒಂದು ಕೋರ್ ಕಮಿಟಿ ಇರುತ್ತಲ್ಲ, ಅದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದವರು ಇದೇ ಅಫ್ಸರ್. ಮತ್ತು ನೋಡಿ, ಇವರು ವಿವಾದದ ಕೇಂದ್ರ ಬಿಂದುವಾಗಿ ಹೆಚ್ಚು ಚರ್ಚೆಯಲ್ಲಿದ್ದಂಥವ್ರು. ನೀವು ಗಮನಿಸಿದ್ರಿ, ಅವರ ಬಹಳಷ್ಟು ವಿವಾದಾತ್ಮಕ ಭಾಷಣಗಳು ದೊಡ್ಡ ಚರ್ಚೆಯ ವಸ್ತು ಆಗಿತ್ತು, ಚರ್ಚೆಯ ಕೇಂದ್ರ ಬಿಂದು ಆಗಿತ್ತು. ಇನ್ಫ್ಯಾಕ್ಟ್ ಇವರು ಅರೆಸ್ಟ್ ಕೂಡ ಆಗಿದ್ದರು, ಬಂಧನಕ್ಕೂ ಒಳಗಾಗಿದ್ದರು. ಒಂದೆರಡು ಬಾರಿ ಅಲ್ಲ, ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಯಾವಾಗ ಯಾವ್ಯಾವ ಕಾರಣಕ್ಕಾಗಿ ಅಂತೇಳಿ. ರಾಜ್ಯ ಸರ್ಕಾರದ ಪೊಲೀಸರ ವಿರುದ್ಧವೇ ವಾಗ್ದಾಳಿಯನ್ನು ನಡೆಸಿ ಪ್ರಚೋದನಾಕಾರಿಯಾಗಿ ಮಾತನಾಡಿ ಅರೆಸ್ಟ್ ಆಗಿದ್ದರು. ಆ ಪ್ರಕರಣದ ಬಗ್ಗೆಯೂ ಕೂಡ ನಾನು ಹೇಳ್ತೀನಿ. ಅಂದರೆ ಇವರು ಯಾರನ್ನೂ ಬಿಟ್ಟಿಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ನಾನು ಹೇಳ್ತಾ ಇರೋವಂಥದ್ದು. ಇವರು ಯಾರನ್ನೂ ಬಿಟ್ಟವರಲ್ಲ, ಆ ರೀತಿಯ ಕ್ಯಾರೆಕ್ಟರ್ ಅಫ್ಸರ್. ನೋಡಿ ಏನು ಮಾಡಿದರು ನೋಡಿ, ಅವ್ರ ವಿರುದ್ಧ IPC ಸೆಕ್ಷನ್ 153A ಅಂದರೆ 2 ಗುಂಪುಗಳ ಮಧ್ಯೆ ದ್ವೇಷ ಬಿತ್ತುವಂತಹ ಭಾಷಣ, IPC 504 ಶಾಂತಿ ಭಂಗದ ಉದ್ದೇಶದ ಕೃತ್ಯವನ್ನು ಎಸಗಿರುವಂಥದ್ದು, IPC 506 ಕ್ರಿಮಿನಲ್ ಬೆದರಿಕೆ ಹಾಕಿರುವಂಥದ್ದು. ಇವೆಲ್ಲವೂ ಕೂಡ ನಾನು ಹೇಳ್ತೀನಿ ಕೇಳಿ, ಆಕ್ರಮಣಕಾರಿ ಭಾಷಣ, ವಿವಾದಾತ್ಮಕ ಭಾಷಣ, ಈ ಹಿನ್ನೆಲೆಯಲ್ಲೇ ಆಗಿರುವಂಥದ್ದು ನಾನು ಹೇಳ್ತಿರುವಂಥದ್ದು, ಸುಮ್ಮನೆ ಅಲ್ಲ. ಇವೆಲ್ಲವೂ ಕೂಡ ಅದೇ ಹಿನ್ನೆಲೆಯಲ್ಲಿ ಅವರು ಪೊಲೀಸರ ವಿರುದ್ಧ ಮಾಡಿದಂಥ ಒಂದು ಭಾಷಣ ಬಹಳ ದೊಡ್ಡ ವಿವಾದದ ಕೇಂದ್ರ ಬಿಂದು ಆಗಿತ್ತು. ಏನು ಹೇಳಿದ್ರು ಗೊತ್ತಾ ಅವರು? ರಾಜ್ಯ ಸರ್ಕಾರದ ಭಾಗವಾಗಿರುವ ಪೊಲೀಸ್ ಇಲಾಖೆ ಅದರ ವಿರುದ್ಧವೇ ವಾಗ್ದಾಳಿ. ಅವ್ರು ಹೇಳ್ತಾರೆ, ನಾವಿಲ್ಲಿವರೆಗೂ ಸಂಯಮದಿಂದ ಇದ್ದೀವಿ ಅಂದರೆ ಅದು ನಮ್ಮ ದೌರ್ಬಲ್ಯ ಅಲ್ಲ. ಅಫ್ಸರ್ ಹೇಳಿರುವಂಥ ಮಾತು. SDPIನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಾರು ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗ್ತಾರೆ ಅಂತ ಇದೆಯೋ ಅವರ ಹೇಳಿಕೆ ಓದ್ತಾ ಇದ್ದೀನಿ ನಾನು. ಇಲ್ಲಿವರೆಗೂ ಕೂಡ ಸಂಯಮದಿಂದ ಇದ್ದೀವಿ ಅಂದರೆ ಅದು ನಮ್ಮ ದೌರ್ಬಲ್ಯ ಅಲ್ಲ, ವೀಕ್ನೆಸ್ ಅಲ್ಲ. ಪೊಲೀಸರು ನೆನಪಿನಲ್ಲಿ ಇಟ್ಕೊಳ್ಬೇಕು, ನೀವು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು. ನೀವೇನು ಕಣ್ಣು ಮುಚ್ಕೊಂಡು ಕೂತಿದ್ದೀರಾ? ನೀವು ಕಾನೂನನ್ನು ಪಾಲಿಸದೆ ಹೋದರೆ ನಾವು ಕಾನೂನನ್ನು ಕೈಗೆತ್ತಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ ಅಂತ ಹೇಳ್ತಾರೆ ಅವರು. ನೋಡಿ ಯಾವ ರೀತಿಯ ಭಾಷಣ, ಎಂತಹ ಆಕ್ರಮಣಕಾರಿ ಭಾಷಣ, ಯಾವ ರೀತಿ ವಿವಾದದ ಕೇಂದ್ರ ಬಿಂದು ಆಗಿದ್ರು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ಮತ್ತು ಅವ್ರು ಹೇಳ್ತಾರೆ, ನೀವು ಅಮಾಯಕರ ಮೇಲೆ ಕೇಸ್ ಹಾಕ್ತಾ ಇದ್ದೀರಿ, ಈ ರೀತಿ ಅಮಾಯಕರ ಮೇಲೆ ಕೇಸ್ ಹಾಕುವಂಥ ದೌರ್ಜನ್ಯವನ್ನು ನಿಲ್ಲಿಸಿ. ಈ ದೌರ್ಜನ್ಯ ಹೆಚ್ಚು ದಿನ ನಡೆಯೋದಿಲ್ಲ ನಿಮ್ಮದು. ನಾವೇನಾದರೂ ಬೀದಿಗಿಳಿದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ, ನಾವು ರೆಡಿ ಇದ್ದೀವಿ, ನಾವು ಸಿದ್ಧರಿದ್ದೇವೆ. ಪೊಲೀಸರು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ನಾವೇ ನೋಡ್ಕೋತೀವಿ. ಇದು ರಾಜ್ಯ ಸರ್ಕಾರದ ಪೊಲೀಸರ ವಿರುದ್ಧ ಹೇಳಿಕೆ ಕೊಟ್ಟಂಥದ್ದು ಇದೇ ಅಫ್ಸರ್. ಆದರೆ ಈ ರೀತಿಯ ಕಾರಣಕ್ಕಾಗಿ ಹೆಚ್ಚು ವಿವಾದದ ಕೇಂದ್ರ ಬಿಂದು ಆದವರು ಈ ಅಫ್ಸರ್. ಅವರೀಗ SDPIನ ಕ್ಯಾಂಡಿಡೇಟ್ ಆಗಲಿಕ್ಕೆ ರೆಡಿ ಆಗಿದ್ದಾರೆ. ಇಂತಹ ಪ್ರಚೋದನಕಾರಿ ಭಾಷಣಗಳ ಮೂಲಕವೇ ಮತ್ತೆ ಅಲ್ಲಿ ಸದ್ದನ್ನು ಎಬ್ಬಿಸಿದರೆ, ಮುಸಲ್ಮಾನ್ ಮತದಾರರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದರೆ. ನೋಡಿ, ನಿಮಗೊಂದು ವಿಷಯ ಹೇಳ್ತೀನಿ. ದಾವಣಗೆರೆ ದಕ್ಷಿಣದಲ್ಲಿ ಒಂದೇ ಒಂದು ಮುಸ್ಲಿಂ ವೋಟ್ ಕಾಂಗ್ರೆಸ್ಸಿಗೆ ಬೀಳದೆ ಬೇರೆ ಕಡೆ ಹೋಯಿತು ಅಂದರೆ ಆ ಒಂದು ವೋಟ್ ಲಾಸ್ ಆಗೋದು ಕಾಂಗ್ರೆಸ್ಗೆ. ಅದು ಕಾಂಗ್ರೆಸ್ಗೆ ಹೋಗುವಂಥ ವೋಟ್ ಬೇರೆ ಕಡೆ ಹೋದಾಗೆ, ಮುಸಲ್ಮಾನ್ ಮತದಾರರ ವೋಟು ಬೇರೆ ಕಡೆ ಹೋದರೆ. ಆ ದೃಷ್ಟಿಯಿಂದ ಇದು ನೋಡೋದಾದರೆ ಕಡೆ ಪಕ್ಷ ಯಾವ ಹಂತಕ್ಕೆ ತಂದು ನಿಲ್ಲಿಸ್ತಾರಂದರೆ, ಅವ್ರ ಲೀಡನ್ನು ನಾವು ಕಡಿಮೆ ಮಾಡ್ತಾ ಹೋಗ್ತೀವಿ ಅನ್ನೋ ಲೆವೆಲಿಗೆ ತಂದು ನಿಲ್ಲಿಸುವಂಥ ಒಂದು ಪ್ಲಾನ್ ಕೂಡ ಇದ್ರ ಹಿಂದೆ ಇದೆ. ಅಂದರೆ ಅವ್ರೇನಾದ್ರು ಓವರ್ ಕಾನ್ಫಿಡೆನ್ಸಲ್ಲಿದ್ದರೆ, ರಾಜ್ಯ ಸರ್ಕಾರ ಇದೆ, ಮಿಷನರಿ ನಮ್ಮ ಕೈಯಲ್ಲಿದೆ, ಆಡಳಿತ ಯಂತ್ರ ನಮ್ಮ ಕೈಯಲ್ಲಿದೆಯಲ್ಲ, ಸೊ ಹಾಗಿದ್ರು ಗೆದ್ದೇ ಗೆಲ್ತೀವಿ, ದೊಡ್ಡ ಲೀಡಲ್ಲಿ ಗೆಲ್ತೀವಿ ಅನ್ನೋರಿಗೆ ಆ ಒಂದು ಕಾನ್ಫಿಡೆನ್ಸ್ಗೆ ಹೊಡೆತ ಕೊಡುವಂಥ ಪ್ರಯತ್ನ. ಆ ದೃಷ್ಟಿಯಿಂದ ಈ ಇಡೀ ಬೆಳವಣಿಗೆ ಈಗ ಚರ್ಚೆ ಆಗ್ತಾ ಇದೆ. ಈಗ ಸಮರ್ಥಿಗೆ ಟಿಕೆಟ್ ಸಿಕ್ತು ಅಂತ ಶಾಮನೂರು ಕುಟುಂಬ ಸಂತೋಷ ಪಡುವ ನಡುವೆಯೇ ಈ ಸುದ್ದಿಗಳು ಅವರಿಗೆ ಆಘಾತವನ್ನು ತಂದಿವೆ. ಈಗ ಇವ್ರನ್ನೆಲ್ಲ ಹ್ಯಾಂಡ್ಲ್ ಮಾಡಬೇಕಲ್ಲ, ಅದು ನಡೆಯುತ್ತೆ, ಹ್ಯಾಂಡ್ಲ್ ಮಾಡೋದು ಕೂಡ ಎಲ್ಲ ನಡೆಯುತ್ತೆ. ಈ ಮುಂದಿನ ಒಂದು ವಾರ ಇದೆಯಲ್ಲ ಭಾಳ ಕ್ರೂಷಿಯಲ್. ನಾಳೆ ಯಾರ್ಯಾರು ನಾಮಪತ್ರ ಸಲ್ಲಿಸ್ತಾರೆ ಹಾಗೂ ಮಾರ್ಚ್ 26ನೇ ತಾರೀಕು ಯಾರ್ಯಾರು ನಾಮಪತ್ರ ವಾಪಸ್ ತಗೋತಾರೆ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್. ಭಾಳಷ್ಟು ಜನ 26ನೇ ತಾರೀಕು ನಾಮಪತ್ರ ವಾಪಸ್ ತಗೊಂಡ್ಬಿಡ್ತಾರೆ. ಯಾರು ಕಡೆಗೂ 26ರ ನಂತರವೂ ಕೂಡ ಕಣದಲ್ಲಿ ಉಳಿತಾರಲ್ಲ, ಅವರು ಬಹುಶಃ ಸೀರಿಯಸ್ ಪ್ಲೇಯರ್ಸ್ ಅಂಥೇಳಿ ಡಿಸೈಡ್ ಮಾಡ್ಬೋದು. ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ. ನೋಡಿ, ಇವರೆಲ್ಲರೂ ಕೂಡ ಸೀರಿಯಸ್ ಆಗಿ ಕಣಕ್ಕಿಳಿದು ಕಾಂಗ್ರೆಸ್ಗೆ ಹೊಡೆತ ಕೊಡ್ಬೋದು, ಅದು BJPಗೆ ಅಡ್ವಾಂಟೇಜ್ ಆಗ್ಬೋದು ಅಂತೀರಾ? ಅಥವಾ ಕೇವಲ ಇದು ನಾಮಪತ್ರ ವಾಪಸ್ ತೆಗೆದುಕೊಳ್ಳೋವರೆಗೂ ಅಷ್ಟೇ ಡ್ರಾಮಾ, ಅದಾದಮೇಲೆ ಎಲ್ಲ ವಾಪಸ್ ತೆಗೆದುಕೊಳ್ತಾರೆ ಅಂತ ಭಾವಿಸ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.